Welcome back to my channel. Today's class is mass energy equivalents. ಅಂದರೆ ಮಾಸ್ ಮತ್ತು ಎನರ್ಜಿ ನಡುವೆ ಇರತಕ್ಕಂಥ ಒಂದು ಸಂಬಂಧ, ಒಂದು ಯಾವ ರೀತಿಯಾಗಿ ಎರಡು ಇಕ್ವಲೆಂಟ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ವಿಷಯವನ್ನು ನಾವು ಗಮನದಲ್ಲಿಟ್ಕೋಬೇಕು. ಅಕಾರ್ಡಿಂಗ್ ಟು ದ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಪ್ರಕಾರ ಏನಾಗ್ತದೆ, ದ ಮಾಸ್ ಆಫ್ ದ ಬಾಡಿ ಈಸ್ ಇಂಡಿಪೆಂಡೆಂಟ್ ಆಫ್ ದ ವೆಲಾಸಿಟಿ. ಅಂದರೆ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಏನಿರ್ತದೆ, ನಮ್ಗೆ ಮಾಸಿಗೂ ಮತ್ತು ವೆಲಾಸಿಟಿಗೂ ನಡುವೆ ಯಾವುದೇ ಒಂದು ರಿಲೇಷನ್ ಇಲ್ಲ ಅಂತ ಹೇಳ್ತದೆ. ಅಂದರೆ ನಮ್ಗೆ ಒಂದು ಆಬ್ಜೆಕ್ಟು ಒಂದು ವೆಲಾಸಿಟಿ ಒಳಗೆ, ಒಂದು ಮಾಸ್ ವೆಲಾಸಿಟಿ ಒಳಗೆ ಮೂವ್ ಆಗ್ತಾ ಇರಬೇಕಾದ್ರೆ ಅದರ ಮಾಸ್ ಇನ್ಕ್ರೀಸು ಆಗಲ್ಲ, ಡಿಕ್ರೀಸು ಆಗಲ್ಲ, ಮಾಸ್ ಆ್ಯಸ್ ಇಟ್ ಈಸ್ ಇರ್ತದೆ ಅಂತ ಹೇಳ್ತಾನೆ. ಯಾರು? ಅಕಾರ್ಡಿಂಗ್ ಟು ದ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್. ಬಟ್ ಅಕಾರ್ಡಿಂಗ್ ಟು ದ ಐನ್ಸ್ಟೀನ್ ಒಂದು ಡಿಫ್ರೆಂಟ್ ಆದ ಒಪಿನಿಯನ್ ಕೊಡ್ತಾನೆ. ಅವನ ಪ್ರಕಾರ ಅಂದರೆ ದ ಮಾಸ್ ಆಫ್ ದ ಬಾಡಿ ಇನ್ ಮೋಷನ್ ಈಸ್ ಡಿಫ್ರೆಂಟ್ ಫ್ರಮ್ ದ ಮಾಸ್ ಆಫ್ ದ ಬಾಡಿ ಎಟ್ ರೆಸ್ಟ್. ಅಂತಂದರೆ ಒಂದು ಮಾಸ್, ಒಂದು ಆಬ್ಜೆಕ್ಟು ಇಂದ ವೆಲಾಸಿಟಿ ಒಳಗಿರಬೇಕಾದ್ರೆ ಅದರ ಮಾಸ್ ಬೇರೆ ಇರ್ತದೆ. ಅದೇ ಬಾಡಿ ಒಂದು ರೆಸ್ಟ್ ಒಳಗೆ, ಅಂದರೆ ಸ್ಟಾಪ್ ಆಗಿದ್ದಾಗ, ಒಂದು ಕಡೆ ಸ್ಟ್ಯಾಗ್ನೆಂಟ್ ಆಗಿದ್ದಾಗ ಅದರ ಮಾಸ್ ಬೇರೆ ಆಗಿರ್ತದೆ. ಅಂದರೆ ವೆಲಾಸಿಟಿ ಜೊತೆ ಅದರ ಮಾಸು ಸಹ ವೇರಿಯೇಷನ್ ಆಗ್ತದೆ ಅಂತ ಹೇಳೋದು. ಇಟ್ ಮೇ ಬಿ ಇನ್ಕ್ರೀಸ್ ಆರ್ ಡಿಕ್ರೀಸ್. ಆದರೆ ಅದು ಐನ್ಸ್ಟೀನ್ ಪ್ರಕಾರ ಏನು, ಮಾಸು ಮತ್ತು ವೆಲಾಸಿಟಿ ಈಸ್ ನಾಟ್ ಇಂಡಿಪೆಂಡೆಂಟ್, ಈಸ್ ಡಿಪೆಂಡೆಂಟ್ ಅಂತ ಹೇಳ್ತಾನೆ. ಬಟ್ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಏನು ಹೇಳ್ತಾರೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ, ಮಾಸ್ ಈಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ ಅಂತ ಹೇಳ್ತಾರೆ. ಹಾಗಾದರೆ ಮಾಸು ಮತ್ತು ಎನರ್ಜಿ ನಡುವೆ ಇರತಕ್ಕಂಥ ರಿಲೇಷನ್ ಏನು? ಹಾಗಾದರೆ ಮಾಸು ಮತ್ತು ಎನರ್ಜಿ ಎರಡು ಈಕ್ವಲೆಂಟ್ ಅಥವಾ ನಾನ್ ಈಕ್ವಲೆಂಟ್, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಾಗಿ ಫಸ್ಟ್ ನಾವು ಅಕಾರ್ಡಿಂಗ್ ಟು ದ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಪ್ರಕಾರ ನಾವು ತಗೊಳ್ತೇವೆ. ಎನರ್ಜಿ ಅಂದರೆ ಏನು ರೀ? ರೂಟ್ ಮೀನ್ ಸ್ಕ್ವಯರ್ ಆಫ್ ವರ್ಕ್ ಅಂತ ಹೇಳ್ತಾನೆ. ಹಂಗಂದ್ರೆ ವರ್ಕ್ ಅಂದ್ರೇನು? ಫೋರ್ಸ್ ಇಂಟು ಡಿಸ್ಟೆನ್ಸ್. ಈ ವರ್ಕ್ ಡನ್ ಅಂತ ಏನು ಕೇಳ್ತೀವಿ ನಾವು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಲ್ವ, ಫೋರ್ಸ್ ಇಂಟು ಸಮ್ ಡಿಸ್ಟೆನ್ಸ್. ಹಾಗಾದರೆ ಫೋರ್ಸ್ ಅಂದರೆ ಏನು ನಮ್ಗೆ? ಫೋರ್ಸ್ ಈಸ್ ಅಗೇನ್ ಎಫ್ ಇಸ್ ಈಕ್ವಲ್ ಟು ಸೆಕೆಂಡ್ ಎಕ್ಸಲರೇಷನ್ ಅಂದರೆ ನಾವು ಏನು ಬರಿಬೋದು? ಫೋರ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಟಿ ಎಮ್ ವಿ. ಎಮ್ ಈಸ್ ದ ಕಾನ್ಸ್ಟೆಂಟ್, ವಿ ಇಸ್ ದ ವೇರಿಯೇಬಲ್. ಈಗ ನಾವು ಡಿ ವಿ ಬೈ ಡಿ ಟಿ ಮಾಡಿದ್ರೆ ಏನಾಗ್ತದೆ ರೀ? ಡಿ ವಿ ಬೈ ಡಿ ಟಿ ಇಟ್ ಬಿಕಮ್ಸ್ ಎಕ್ಸಲರೇಷನ್ ಆಫ್ ದಿ ಪಾರ್ಟಿಕಲ್. ನೆಕ್ಸ್ಟ್ ಇಲ್ಲಿಗೆ ನಮಗೆ ಒಂದು ಫೋರ್ಸ್ ಅಂದರೆ ಏನು ಸಿಕ್ತು. ಹಾಗಾದ್ರೆ ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ರಿಲೇಟಿವಿಟಿ, ನಾವು ಇಷ್ಟು ದಿನ ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ದ ಮಾಸ್ ಆ್ಯಸ್ ವೆಲ್ ಆಸ್ ದ ವೆಲಾಸಿಟಿ ಆರ್ ವೇರಿಯೇಬಲ್. ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಪ್ರಕಾರ ಮಾಸ್ ಈಸ್ ಕಾನ್ಸ್ಟೆಂಟ್, ಇಟ್ ಈಸ್ ನಾಟ್ ಎ ವೇರಿಯೇಬಲ್. ಹೌದಾ? ಓನ್ಲಿ ವೆಲಾಸಿಟಿ ಇಸ್ ವೇರಿಯೇಬಲ್. ಯಾವುದ್ರ ಪ್ರಕಾರ? ಅಕಾರ್ಡಿಂಗ್ ಟು ದ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಆದರೆ ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಏನಾಗ್ತದೆ ನಮಗೆ? ಮಾಸ್ ಈಸ್ ಆಲ್ಸೋ ವೇರಿಯೇಬಲ್ ಆ್ಯಂಡ್ ವೆಲಾಸಿಟಿ ಆಲ್ಸೋ ವೇರಿಯೇಬಲ್, ಬೋತ್ ಆರ್ ವೇರಿಯೇಬಲ್. ಅವಾಗ ನಾವೇನು ಮಾಡಿದ್ದು? ಫೋರ್ಸ್ ಇಂಟು ಎಮ್ ಡಿ ವಿ ಬೈ ಡಿ ಟಿ ಪ್ಲಸ್ ವಿ ಡಿ ಎಮ್ ಬೈ ಡಿ ಟಿ, ಬಿಕಾಸ್ ವೆಲಾಸಿಟಿ ಆಲ್ಸೋ ವೇರಿಯೇಬಲ್, ಮಾಸ್ ಈಸ್ ಆಲ್ಸೋ ವೇರಿಯೇಬಲ್ ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ರಿಲೇಟಿವಿಟಿ. ಈಗ ನೆಕ್ಸ್ಟ್, ವಿತ್ ಅಪ್ಲಿಕೇಶನ್ ಆಫ್ ಫೋರ್ಸ್ ಅಂದರೆ ಒಂದು ಆಬ್ಜೆಕ್ಟ್ ಮೇಲೆ, ಒಂದು ಮಾಸ್ ಮೇಲೆ ಒಂದು ಫೋರ್ಸ್ ಅಪ್ಲೈ ಆಗೋದ್ರಿಂದ ಏನಾಗುತ್ತೆ? ಇಟ್ ಗೆಟ್ಸ್ ಸಮ್ ಡಿಸ್ಪ್ಲೇಸ್ಮೆಂಟ್. ಹೌದಾ? ಈ ಆಬ್ಜೆಕ್ಟ್ ಏನಾಗ್ತದೆ? ಸ್ವಲ್ಪ ಡಿಸ್ಪ್ಲೇಸ್ ಆಗ್ತದೆ. ದಟ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ಆಸ್ ಡಿ ಎಕ್ಸ್. ಅಂದರೆ ಒರಿಜಿನಲ್ ಪಾರ್ಟ್ ಪೊಸಿಷನಲ್ಲಿ ಇತ್ತು, ಆಮೇಲೆ ಆಫ್ಟರ್ ಡಿಸ್ಪ್ಲೇಸ್ಮೆಂಟ್ ಬಂದಿದೆ ಇಲ್ಲ, ಈ ಡಿಸ್ಟೆನ್ಸ್ ನಾವೇನಂತ ಕರಿಬೋದು? ಡಿ ಎಕ್ಸ್. ದೆನ್ ಇನ್ಕ್ರೀಸ್ ಇನ್ ದ ಕೈನೆಟಿಕ್ ಎನರ್ಜಿ ಮೀನ್ಸ್, ಯಾವುದೇ ಒಂದು ಆಬ್ಜೆಕ್ಟು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮೂವ್ ಆಗ್ತದೆ ಅಂದರೆ ಏನು ರೀ? ಇಟ್ ಈಸ್ ಬಿಕಾಸ್ ಆಫ್ ಕೈನೆಟಿಕ್ ಎನರ್ಜಿ. ಅಂದರೆ ಇಲ್ಲಿ ಪ್ಲೇಸಸ್ ಚೇಂಜ್ ಆಗ್ತದೆ, ಅಂದರೆ ಆಟೋಮೆಟಿಕ್ಲಿ ಏನಾಗ್ತದೆ ನಮ್ಗೆ? ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗ್ತದೆ ಆ್ಯಸ್ ಪರ್ ದ ಟೋಟಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ. ಹೌದಾ? ಅದ್ರ ಪ್ರಕಾರ ಏನಾಗ್ತದೆ ನಮ್ಗೆ? ಒಂದು ವರ್ಟಿಕಲ್ ಅಂದರೆ ಆನ್ ದ ಗ್ರೌಂಡ್ ಅಥವಾ ಒನ್ ಆ್ಯಕ್ಸಿಸ್ ಮೇಲೆ ಮೂವ್ ಆಗಬೇಕಾದಾಗ ಅದರ ಕೈನೆಟಿಕ್ ಎನರ್ಜಿಯನ್ನು ಮ್ಯಾಕ್ಸಿಮಮ್ ಇರ್ತದೆ, ದ ಡಿಸ್ಟೆನ್ಸ್ ಡಿ ಎಕ್ಸ್. ದೆನ್ ಇನ್ಕ್ರೀಸ್ ಇನ್ ದ ಕೈನೆಟಿಕ್ ಎನರ್ಜಿ ಬಿಕಾಸ್ ಇಟ್ ಈಸ್ ಟ್ರಾವೆಲಿಂಗ್ ದ ಆರಿಜೆಂಟಲ್ ಆ್ಯಕ್ಸಿಸ್. ಹಾಗಾದರೆ ಡಿ ಕೆ ವರ್ಕ್ ಡನ್ ಏನೈತಲ್ಲ ನಮಗೆ? ಡಿ ಕೆ ಫೋರ್ಸ್ ಕಾನ್ಸ್ಟೆಂಟ್ ಎಫ್ ಫೋರ್ಸ್ ಇಂಟು ಡಿ ಎಕ್ಸ್. ಪುಟ್ ದ ವ್ಯಾಲ್ಯೂ ಆಫ್ ಎಫ್ ಇನ್ ಇಕ್ವೇಷನ್ 3. ಇನ್ ಇಕ್ವೇಷನ್ 2 ಒಳಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಿಲ್ಲಿ. ಡಿ ಕೆ ಅಂತಂದ್ರೆ ಏನು ರೀ? ಎಫ್ ಅಂದ್ರೆ ನಮ್ಗೆ ಎಮ್ ಇಂಟು ಡಿ ವಿ ಬೈ ಡಿ ಟಿ, ವಿ ಇಂಟು ಡಿ ಎಮ್ ಬೈ ಡಿ ಟಿ. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ವಿ. ಎಲ್ಲಿ? ಎಫ್ ಇದ್ದಲ್ಲಿ ಡಿ ಎಕ್ಸ್ ಎಸ್ ಟಿ ಸಿ ಜಸ್ಟ್ ಮಲ್ಟಿಪಲ್ ಮಾಡ್ಕೊಂಡು ಎಮ್ ಇಂಟು ಡಿ ವಿ ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಇಲ್ಲೇನಾಗ್ತದೆ? ಡಿ ಎಕ್ಸ್ ಅಂದರೆ ಈ ಇಕ್ವೇಷನ್ 3 ಒಳಗಡೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬಂತು ರೀ? ಎಮ್ ಇಂಟು ಡಿ ವಿ ಬೈ ಡಿ ಟಿ ಪ್ಲಸ್ ವಿ ಇಂಟು ಡಿ ಎಮ್ ಬೈ ಡಿ ಟಿ ಡಿ ಎಕ್ಸ್. ಈಗ ನಾವು ಎಮ್ ಇಂಟು ವಿನ ಆ್ಯಸ್ ಇಟ್ ಈಸ್ ಕಾಮನ್ ಬರ್ಕೊಂಡು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ವಿ ಇಂಟು ಡಿ ಎಮ್ ಆ್ಯಸ್ ಇಟ್ ಈಸ್ ಬರ್ಕೊಂಡು ನಾವು ಡಿ ಎಕ್ಸ್ ಬೈ ಡಿ ಟಿ. ನಮಗೆ ಗೊತ್ತಿದೆ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಏನು ಇಂಡಿಕೇಟ್ ಮಾಡ್ತಾರೆ? ದಿಸ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ವಿ. ಹಾಗಾಗಿ ನಮ್ಗೆ ಇಕ್ವೇಷನ್ ಏನು ಬರ್ತದೆ? ಎಮ್ ಇಂಟು ವಿ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಡಿ ವಿ. ಇಲ್ಲಿ ನಾವು ಸೆಕೆಂಡ್ ಇಕ್ವೇಷನ್ ಒಳಗೆ ಏನಿದೆ
ಆಲ್ರೆಡಿ ವಿ ಇದೆ, ನಾವು ಡಿ ಎಕ್ಸ್ ಬೈ ಡಿ ಟಿ ಅಂದರೆ ದಟ್ ಈಸ್ ಈಕ್ವಲ್ ಟು ಒನ್ ಮೋರ್ ವೇ ವಿ ಇಂಟು ವಿ ಸ್ಕ್ವಯರ್ ಅಂದರೆ ಏನು ಬಂದು ನಮ್ಗೆ ವಿ ಸ್ಕ್ವಯರ್ ಇಂಟು ಡಿ ಎಮ್ ಅಂದರೆ ಡಿ ಕೆ ಡಿಫ್ರೆನ್ಸಿಯೇಷನ್ ಆಫ್ ಕೈನೆಟಿಕ್ ಎನರ್ಜಿ ಈಕ್ವಲ್ ಟು ವಿ ಸ್ಕ್ವಯರ್ ಇಂಟು ಡಿ ಎಮ್ ಪ್ಲಸ್ ಎಮ್ ಇಂಟು ವೆಲಾಸಿಟಿ ಮಾಸ್ ಇಂಟು ಡಿ ವಿ. ದಿಟ್ ಈಸ್ ಈಕ್ವೇಷನ್ ನಂಬರ್ 4 ಅಂತ ಕನ್ಸಿಡರ್ ಮಾಡೋಣ. ಆಮೇಲೆ ವೇರಿಯೇಷನ್ ಆಫ್ ಮಾಸ್ ವಿತ್ ವೆಲಾಸಿಟಿ ಇದು ಯಾರು ಬೇಕಾರೆ ಅಕಾರ್ಡಿಂಗ್ ಟು ದ ಐನ್ಸ್ಟೀನ್ ಏನೇ ಥರ ಒಂದು ಬಾಡಿ ವೆಲಾಸಿಟಿ ಇನ್ಕ್ರೀಸ್ ಆದಂಗೆ ವೆಲಾಸಿಟಿ ನಮ್ಗೆ ಇನ್ಕ್ರೀಸ್ ಆದಂಗೆ ಅದರ ಮಾಸು ಸಹ ಏನಾಗ್ತದೆ ರೀ ದಟ್ ಇನ್ಕ್ರೀಸ್ ಆಗ್ತದೆ, ವೇರಿಯೇಷನ್ ಆಗ್ತದೆ. ದಟ್ ಈಸ್ ಎಮ್ ಈಕ್ವಲ್ ಟು ಎಮ್ ನಾಟ್ ಡಿವೈಡೆಡ್ ಬೈ ಮಾಸ್ ವೇರಿಯನ್ಸ್ ಅಕಾರ್ಡಿಂಗ್ ಟು ಲಾರೆಂಜ್ ಟ್ರಾನ್ಸ್ಫಾರ್ಮೇಷನ್. ಆ ಇಕ್ವೇಷನ್ ಪ್ರಕಾರ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ವಿ ಎಮ್ ಈಕ್ವಲ್ ಟು ಎಮ್ ನಾಟ್ ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ವಿ ಸ್ಕ್ವಯರ್ ಬೈ ಸಿ ಸ್ಕ್ವಯರ್. ಇನ್ನು ಜಸ್ಟ್ ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ ಎಮ್ ನಾಟ್ ಎಮ್ ಇಲ್ಲಿ ಮಾಸ್ ಎಮ್ ಈಕ್ವಲ್ ಟು ಎಮ್ ನಾಟ್ ಅಂತ ಕನ್ಸಿಡರ್ ಮಾಡೋಣ. ಎಮ್ ಸ್ಕ್ವಯರ್ ಎಮ್ ನಾಟ್ ಸ್ಕ್ವಯರ್ 1 ಮೈನಸ್ ಸ್ಕ್ವಯರ್ ಅಂತಂದರೆ ಏನಾಗ್ತದೆ, ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗಿ ನಮ್ಗೆ ಉಳಿದಿದ್ದೇನು 1 ಮೈನಸ್ ವಿ ಸ್ಕ್ವಯರ್ ಡಿವೈಡ್ ಬೈ ಸಿ ಸ್ಕ್ವಯರ್. 1 ಮೈನಸ್ ವಿ ಸ್ಕ್ವಯರ್ ಬೈ ಸಿ ಸ್ಕ್ವಯರ್ ಇದನ್ನು ಏನು ಬರೀಬೋದು, ಸಿ ಸ್ಕ್ವಯರ್ ಮೈನಸ್ ವಿ ಸ್ಕ್ವಯರ್ ಬೈ ಸಿ ಸ್ಕ್ವಯರ್. ಇದು ನ್ಯೂಮರೇಟರ್ಗಳು ಏನಾಗ್ತದೆ ಮೇಲೆ ಹೋದಾಗ ಎಮ್ ನಾಟ್ ಸ್ಕ್ವಯರ್ ಸಿ ಸ್ಕ್ವಯರ್ ಮೈನಸ್ ವಿ ಸ್ಕ್ವಯರ್ ಎಮ್ ಸ್ಕ್ವಯರ್. ಇದನ್ನು ನಾವು ಈ ಸೈಡ್ ಶಿಫ್ಟ್ ಮಾಡಿದಾಗ ಏನಾಗ್ತದೆ ನಮ್ಗೆ ಎಮ್ ಸ್ಕ್ವಯರ್ ಇಂಟು ಸಿ ಸ್ಕ್ವಯರ್ ಮೈನಸ್ ವಿ ಸ್ಕ್ವಯರ್ ದಟ್ ಈಸ್ ಈಕ್ವಲ್ ಟು ಎಮ್ ನಾಟ್ ಸ್ಕ್ವಯರ್ ಸಿ ಸ್ಕ್ವಯರ್. ಇಲ್ಲಿ ಎಮ್ ನಾಟ್ ಅಂತಂದರೆ ದಟ್ ಈಸ್ ಈಕ್ವಲ್ ಟು ಎಮ್. ಈಗ ಈ ಇಕ್ವೇಷನ್ ನಾವೇನು ಮಾಡಬೇಕು, ಡಿಫ್ರೆನ್ಸಿಯೇಟಿಂಗ್ ಅಬೌವ್ ದ ಇಕ್ವೇಷನ್. ಏನು ಡಿಫ್ರೆನ್ಸಿಯೇಷನ್ ಮಾಡಬೇಕು ವಿತ್ ಡಿ ಎಮ್. ಹಂಗಾರೆ ಏನಾಗ್ತದೆ ನಮಗಿಲ್ಲಿ ಸಿ ಸ್ಕ್ವಯರ್ ಇಸ್ ದ ಕಾನ್ಸ್ಟೆಂಟ್, ಸಿ ಇಸ್ ದ ಕಾನ್ಸ್ಟೆಂಟ್. ಡಿಫ್ರೆನ್ಸಿಯೇಟಿಂಗ್ ಆಫ್ ಎಮ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಆದರೆ 2m ಇಂಟು ಡಿ ಎಮ್. ಇದು ಅಕಾರ್ಡಿಂಗ್ ಟು ವಿ ಇಸ್ ದ ಕಾನ್ಸ್ಟೆಂಟ್ 2m ಇಂಟು ಡಿ ಎಮ್. ಇಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಆಫ್ ಎಮ್ ಮಾಡಿದಾಗ 2m ಬೈ ಡಿ ಎಮ್ ಬಂತು. ಅದೇ ಥರ ಇದನ್ನು ಮಾಡಿದ್ರೆ ನಾವು ಸಿ ಸ್ಕ್ವಯರ್ ಬೈ 2m ಇಂಟು ಡಿ ಎಮ್. ಎಮ್ ಸ್ಕ್ವಯರ್ ಇಂಟು ವಿ ಅಂದರೆ ಎಮ್ ಸ್ಕ್ವಯರ್ ಈಸ್ ಆ್ಯಸ್ ಇಟ್ ಈಸ್ 2v ಡಿ ಟಿ. ವಿತ್ ರೆಸ್ಪೆಕ್ಟು ನಾವೇನು ಮಾಡಕತ್ತೀವಿ ಇಲ್ಲಿ ಡಿ ವಿ ಮಾಡಕತ್ತೀವಿ. ಈಗ ನಾವು 2m ಕಾಮನ್ ಆಗಿ ತೊಗೊಂಡು, ಯಾಕಂದರೆ ಎಲ್ಲ ಕಡೆನೂ 2m ಇದೆ ಅಲ್ವಾ, 2 ಇಂಟು ಎಮ್ ಸ್ಕ್ವಯರ್ ಇದೆ. 2m ತೊಗೊಂಡು ಸಿ ಸ್ಕ್ವಯರ್ ಡಿ ಎಮ್ ಮೈನಸ್ ವಿ ಸ್ಕ್ವಯರ್ ಡಿ ಎಮ್. ಎಮ್ ಇಲ್ಲಿ ಎಮ್ ಸ್ಕ್ವಯರ್ ಇದೆ, ಆಲ್ರೆಡಿ 1m ಕಾಮನ್ ತೊಗೊಂಡಿರೋದ್ರಿಂದ ರಿಮೈನಿಂಗ್ ಐತಿ ಎಮ್ ವಿ ಉಳಿತು ಡಿ ವಿ ದಟ್ ಈಸ್ ಈಕ್ವಲ್ ಟು 0. ಈಗ ನಾವು ಇದನ್ನು ಈ ಸೈಡ್ ಶಿಫ್ಟ್ ಮಾಡಿದಾಗ 0 ಇಂಟು ಸಮಥಿಂಗ್ ಆರ್ ಇದೇನಾಗ್ತದೆ ನಮ್ಗೆ 0 ಅಂದರೆ ರಿಮೈನಿಂಗ್ ಟರ್ಮ್ ಏನು ರೀ ಸಿ ಸ್ಕ್ವಯರ್ ಬೈ ಡಿ ಎಮ್ ಮೈನಸ್ ವಿ ಸ್ಕ್ವಯರ್ ಬೈ ಡಿ ಎಮ್ ವಿ ಸ್ಕ್ವಯರ್ ಇಂಟು ಡಿ ಎಮ್ ಮೈನಸ್ ಎಮ್ ವಿ ಇಂಟು ಡಿ ವಿ ದಟ್ ಈಸ್ ಈಕ್ವಲ್ ಟು 0. ನಾವು ಸಿ ಸ್ಕ್ವಯರ್ ಮತ್ತು ಡಿ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಂಗಾಗಿ ಎರಡು ಮೈನಸ್ ಇರೋದ್ರಿಂದ ಅದನ್ನು ರೈಟ್ ಸೈಡ್ ಶಿಫ್ಟ್ ಮಾಡೋದು ಏನಾಗ್ತದೆ ನಮಗಿಲ್ಲಿ ಎಮ್ ಸ್ಕ್ವಯರ್ ಇಂಟು ವಿ ಪ್ಲಸ್ ವಿ ಸ್ಕ್ವಯರ್ ಇಂಟು ಡಿ ಎಮ್. ಇದನ್ನು ಇಕ್ವೇಷನ್ 4 ಜೊತೆ ಕಂಪೇರ್ ಮಾಡೋಣ. ಎಮ್ ಸ್ಕ್ವಯರ್ ಇಂಟು ವಿ ಆ್ಯಂಡ್ ವಿ ಸ್ಕ್ವಯರ್ ಇಂಟು ಡಿ ಎಮ್. ಹೌದಾ, ಎಮ್ ಸ್ಕ್ವಯರ್ ಇಂಟು ವಿ ಸ್ಕ್ವಯರ್ ಇಂಟು ಡಿ ಅಂದರೆ ಏನು ರೀ ಡಿ ಕೆ. ಅಂದರೆ ನಮ್ಗೆ ಇಲ್ಲೇನಾಯಿತು ಏನು ಬಂತು ನಮಗೆ ಡಿ ಕೆ ಈಕ್ವಲ್ ಟು ಸಿ ಸ್ಕ್ವಯರ್ ಇಂಟು ಡಿ ಎಮ್. ಸಿ ಸ್ಕ್ವಯರ್ ಇಂಟು ಟಿ ಎಮ್ ಅಂದರೆ ಏನಾಗ್ತದೆ ರೀ, ಕನ್ಸಿಡರ್ ದಟ್ ಬಾಡಿ ಈಸ್ ಎಟ್ ರೆಸ್ಟ್. ಸಪೋಸ್ ಒಂದು ಬಾಡಿ ರೆಸ್ಟ್ ಪೊಸಿಷನ್ ಒಳಗೆ ಐತೆ ಅಂತ ಕನ್ಸಿಡರ್ ಮಾಡಿದೆ ಅಂದರೆ ಇನಿಷಿಯಲಿ ಆ್ಯಂಡ್ ಅಕ್ವೈರ್ಸ್ ವೆಲಾಸಿಟಿ ವಿ. ಆಮೇಲೆ ಏನಾಗ್ತದೆ ರೆಸ್ಟ್ ಒಳಗಿದ್ದು ಇಟ್ ಗೇನ್ಸ್ ಸಮ್ ವೆಲಾಸಿಟಿ ಬೈ ದ ಅಪ್ಲಿಕೇಶನ್ ಆಫ್ ಫೋರ್ಸ್. ಇದ್ರ ಮೇಲೆ ಒಂದು ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಏನಾಗ್ತದೆ ಇಟ್ ಗೇನ್ಸ್ ಅಂದರೆ ಸ್ವಲ್ಪ ಒಂದು ವೆಲಾಸಿಟಿನ ಗೇನ್ ಮಾಡ್ಕೊಳ್ತದೆ. ದ ಮಾಸ್ ಆಫ್ ದ ಬಾಡಿ ಇನ್ಕ್ರೀಸಸ್. ಯಾವಾಗ ಇದ್ರ ವೆಲಾಸಿಟಿ ರೈಸ್ ಆಗ್ತದಲ್ಲ ಅದೇ ಟೈಮ್ ಏನಾಗ್ತದೆ ಇದ್ರ ಮಾಸ್ ಆಫ್ ದಿ ಬಾಡಿ ಆಲ್ಸೋ ಇನ್ಕ್ರೀಸಸ್ ಫ್ರಮ್ ದ ಎಮ್ ನಾಟ್ ಟು m1. m0 is the at rest position ಒಳಗಿದ್ದಾಗ ಇದು ಆಫ್ಟರ್ ಗೇನಿಂಗ್ ಸಮ್ ವೆಲಾಸಿಟಿ. m0 ಯಾವಾಗ ರೀ ಆ ಒಂದು ಆಬ್ಜೆಕ್ಟು ರೆಸ್ಟ್ ಪೊಸಿಷನ್ ಆಗಿದ್ದಾಗ. m1 ಯಾವಾಗ ಆಗ್ತದೆ ಆಫ್ಟರ್ ಸಮ್ ಗೇನಿಂಗ್ ದ ಸಮ್ ವೆಲಾಸಿಟಿ. ವೆಲಾಸಿಟಿ ಎಲ್ಲಿಂದ ಬಂತು ಬೈ ಅಪ್ಲೈಯಿಂಗ್ ದ ಸಮ್ ಎಡಿಷ್ನಲ್ ಫೋರ್ಸ್. ಹಾಗಾದರೆ ದ ಟೋಟಲ್ ಕೈನೆಟಿಕ್ ಎನರ್ಜಿ ಅಕ್ವೈರ್ಡ್ ಬೈ ದ ಬಾಡಿ. ಈಗ ನಾವು ಒಂದು ಎಮ್ ಇರೋದು ಏನಾಗಿದೆ ನಮ್ಗೆ m0 ಟು ಎಮ್ ಸಮ್ ಎನರ್ಜಿನ ಗೇನ್ ಮಾಡ್ಕೊಂಡದು m1 ಅಂದರೆ ಏನಾಗ್ತಿಲ್ಲ ಇಲ್ಲಿ ಸಮ್ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಯಿತು ಅಂದರೆ ಅದು ಗೇನ್ ಆಯಿತು. ದ ಅಕ್ವೈರ್ಡ್ ಈ ಕೈನೆಟಿಕ್ ಎನರ್ಜಿ ಎಷ್ಟು ಅಕ್ವೈರ್ ಮಾಡ್ಕೊಂಡದು ಆ ಬಾಡಿ ಅಂದರೆ ದಟ್ ಈಸ್ ಇಂಟಿಗ್ರೇಷನ್ ಆಫ್ ಡಿ ಕೆ m0 ಟು m0 ಅಂದ್ರೆ ರೆಸ್ಟ್ ಪೊಸಿಷನ್ ಆಗಿದ್ದರಿಂದ ಆಫ್ಟರ್ ಗೇನಿಂಗ್ ಸಮ್ ವೆಲಾಸಿಟಿ ದಟ್ ಈಸ್ ಸಿ ಸ್ಕ್ವಯರ್ ಇಂಟು ಟಿ ಎಮ್. ಈಗ ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಅಂದರೆ ಏನು ಬಂತು ನಮಗಿಲ್ಲಿ ಜಸ್ಟ್ ರಿಮೈನ್ಸ್ ಕೆ ಕೈನೆಟಿಕ್ ಎನರ್ಜಿ. ಸಿ ಸ್ಕ್ವಯರ್ ಇಸ್ ದ ಕಾನ್ಸ್ಟೆಂಟ್ ಟೇಕಿಂಗ್ ಔಟ್ ಸೈಡ್. ಡಿ ಎಮ್ ಅಂತಂದರೆ ಎಮ್ ಅಂದರೆ ಇಂಟಿಗ್ರೇಷನ್ ಆಫ್
ಡಿ ಎಮ್ ಅಂದರೆ ಏನು ಬರ್ತೀರಿ ಎಮ್ ನಾಟ್ ಈಕ್ವಲ್ ಟು ಎಮ್ ದಟ್ ಈಸ್ ಎಮ್ ಹೌದಾ. ಒಮ್ಮೆ ಎಮ್ ನಾಟ್ ಸಬ್ಸ್ಟಿಟ್ಯೂಟ್ ಮಾಡೋದು ನಾವು ಏನು ಬಂತಿಲ್ಲಿ ಎಮ್ ಇಂಟು ಎಮ್ ಮೈನಸ್ ಎಮ್ ನಾಟ್ ದಿಸ್ ಈಕ್ವೇಷನ್ ನಂಬರ್ 7. ಈಗ ಇದೇನು ಹೇಳ್ತಿದೆ ನಮ್ಗೆ ಇದನ್ನು ಎಮ್ ಮೈನಸ್ ಎಮ್ ನಾಟನ್ನು ನಾವೇನು ತಗೋಬೋದು ಈ ಟೇಕ್ ಎಸ್ ಎಮ್. ದಿಸ್ ಈಸ್ ದ ಇನ್ಕ್ರೀಸ್ ಇನ್ ದ ಕೈನೆಟಿಕ್ ಎನರ್ಜಿ ಡ್ಯೂ ಟು ದ ಇನ್ಕ್ರೀಸ್ ಆಫ್ ದ ಮಾಸ್. ಇದು ಎಷ್ಟು ಎಮ್ ಮೈನಸ್ ಎಮ್ ನಾಟ್ ಇದೆಯಲ್ಲ ದಟ್ ಈಸ್ ಇನ್ಕ್ರೀಸ್ಡ್ ಮಾಸ್ ಆಫ್ ದಿ ಬಾಡಿ ಹೌದಾ. ವಿ ನೋ ದ್ಯಾಟ್ ಟೋಟಲ್ ಎನರ್ಜಿ ಆಫ್ ದ ಮೂವಿಂಗ್ ಪಾರ್ಟಿಕಲ್ ಈಸ್ ದ sum of kinetic energy of the motion and energy at rest. ಅಂದರೆ ಅವೆರಡನ್ನೂ ನಾವು ಸಮ್ ಮಾಡಿದಾಗ ಆ್ಯಡಿಷನ್ ಮಾಡಿದಾಗ ಏನು ಸಿಗ್ತದಲ್ಲ ದಟ್ ಈಸ್ ಈಕ್ವಲ್ ಟು ದ ಟೋಟಲ್ ಎನರ್ಜಿ. ಟೋಟಲ್ ಎನರ್ಜಿ ಈಕ್ವಲ್ ಟು ಕೆ ಕೈನೆಟಿಕ್ ಎನರ್ಜಿ ಪ್ಲಸ್ ಎಮ್ ನಾಟ್ ಸಿ ಸ್ಕ್ವೇರ್ ಚೇಂಜ್ಡ್ ಮಾಸ್. ಎಮ್ ನಾಟ್ ಅಂದರೆ ಇಲ್ಲಿ ಚೇಂಜ್ ಆಗಿರ್ತಕ್ಕಂಥ ಮಾಸ್ ನಮಗೆ. ಈಗ ಕೆ ಅಂದರೆ ನಮಗಿಲ್ಲಿ ಸಿ ಸ್ಕ್ವಯರ್ ಎಮ್ ಮೈನಸ್ ಎಮ್ ನಾಟ್ ದಟ್ ಈಸ್ ಎಮ್ ನಾಟ್ ಸ್ಕ್ವಯರ್ ಸಿ. ಜಸ್ಟ್ ಈ ಮಲ್ಟಿಪಲ್ ಮಾಡಿ ನಾವು ಇದು ಮಾಡಿದಾಗ ಏನಾಗ್ತದೆ ಸಮ್ ಟರ್ಮ್ಸ್ ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಏನು ಎನರ್ಜಿ ಈಸ್ ಈಕ್ವಲ್ ಟು ಎಮ್ ಸಿ ಸ್ಕ್ವಯರ್ ಎಮ್ ಸಿ ಸ್ಕ್ವಯರ್. ಇದು ನಮಗಿಲ್ಲಿ ದಿಸ್ ಈಸ್ ದ ಐನ್ಸ್ಟೈನ್ಸ್ ಥಿಯರಿ ಅಂತ ನಮ್ಗೆ ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿ ಈಸ್ ಈಕ್ವಲ್ ಟು ಮಾಸ್ ಇಂಟು ಎನರ್ಜಿ. ಏನಾಯ್ತು ನಮ್ಗೆ energy is the equivalent to mass into square of the velocity of light. This is the equivalence of mass into energy. ಅಂದರೆ ಎರಡು ಮತ್ತು ಮಾಸ್ ಮತ್ತು ಎನರ್ಜಿಗೆ ಇರುವಂಥ ಒಂದು ರಿಲೇಷನ್ಸ್. ಅಂದರೆ ನಾವು ಯಾವುದೇ ಒಂದು ಆಬ್ಜೆಕ್ಟದ್ದು ವೆಲಾಸಿಟಿನ ಇನ್ಕ್ರೀಸ್ ಮಾಡಿದಂಗೆಲ್ಲ ಅದ್ರದ್ದು ಏನಾಗ್ತದೆ ಮಾಸ್ ಆಫ್ ದಿ ಆಬ್ಜೆಕ್ಟ್ ಆಲ್ಸೋ ಇನ್ಕ್ರೀಸ್ ಆಗ್ತದೆ. ಸಪೋಸ್ ವೆಲಾಸಿಟಿ ಡಿಕ್ರೀಸ್ ಮಾಡಿದ್ರೆ ಮಾಸ್ ಆಫ್ ದಿ ಆಬ್ಜೆಕ್ಟ್ ಡಿಕ್ರೀಸ್ ಆಗ್ತದೆ. ದಿಸ್ ಈಸ್ ದ excellent derivation from the Einstein. Thank you.